ಅಕ್ಷರ ಸಿರಿಗನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಕನ್ನಡ ವ್ಯಾಕರಣ ಮಾಲಿಕೆಯಲ್ಲಿ ಇಂದು ವಾಕ್ಯ ಮತ್ತು ವಾಕ್ಯದ ಬಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ವಾಕ್ಯ ರಚನೆ. ಇಲ್ಲಿರುವ ವಾಕ್ಯಗಳನ್ನು ಗಮನಿಸೋಣ. ಭೀಮನು ದುಷ್ಟನಾದ ಬಕನನ್ನು ಕೊಂದನು. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ಎರಡು ವಾಕ್ಯಗಳಲ್ಲಿ ಭೀಮ, ದೇವರು ಎಂಬ ಪದಗಳು ಕರ್ತೃಪದಗಳು. ಬಕ, ಸಮಸ್ತ ಲೋಕ ಎಂಬ ಪದಗಳು ಕರ್ಮಪದಗಳು. ಕೊಂದನು, ಕಾಪಾಡುವನು ಎಂಬ ಪದಗಳು ಕ್ರಿಯಾಪದಗಳು. ಹೀಗೆ ಒಂದು ವಾಕ್ಯದಲ್ಲಿ ಕರ್ತೃ, ಕರ್ಮ ಮತ್ತು ಕ್ರಿಯಾಪದಗಳೆಂಬ ಮೂರು ಪ್ರಮುಖ ಅಂಶಗಳಿರ್ತವೆ ವ್ಯಾಕರಣದಲ್ಲಿ, ವಾಕ್ಯಗಳಲ್ಲಿ. ಅಂತಹ ಮೂರು ಅಂಶಗಳು ಕೂಡಿರುವಂತಹ ಒಂದು ಅರ್ಥಪೂರ್ಣ ವಾಕ್ಯ ಪದಗಳ ಪದ ಸಮೂಹವನ್ನು ನಾವು ವಾಕ್ಯ ಅಂತ ಕರಿಬಹುದು. ಅಧ್ಯಾಹಾರಯುಕ್ತ ವಾಕ್ಯ. ಕೆಲವೊಮ್ಮೆ ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ವಿಶೇಷಣಗಳು ಸೇರಿಕೊಂಡು ವಾಕ್ಯ ರಚನೆ ಆಗುವುದು ಉಂಟು. ಹಾಗಾದಾಗ ಕರ್ತೃಪದ ಅಥವಾ ಕರ್ಮಪದ ಅಥವಾ ಕ್ರಿಯಾಪದಗಳು ಇಲ್ಲದೇ ಕೂಡ ವಾಕ್ಯ ರಚನೆ, ಅರ್ಥಪೂರ್ಣ ವಾಕ್ಯ ರಚನೆ ಆಗುವಂಥ ಸಾಧ್ಯತೆ ಇರುತ್ತೆ. ಉದಾಹರಣೆ, ಈಗ ಬಂದನು. ಇಲ್ಲಿ ಕರ್ತೃಪದನೇ ಇಲ್ಲ. ಅವನು ಈಗ ತಾನೇ ತಿಂದನು. ಕರ್ಮಪದ ಇಲ್ಲ ಈ ವಾಕ್ಯದಲ್ಲಿ. ಹುಡುಗ ಬುದ್ಧಿವಂತ. ಇದರಲ್ಲಿ ಕ್ರಿಯಾಪದ ಇಲ್ಲ. ಈ ರೀತಿ ವಾಕ್ಯದಲ್ಲಿರುವ ಮೂರು ಅಂಶಗಳಾದಂಥ ಕರ್ತೃ, ಕರ್ಮ, ಕ್ರಿಯೆ, ಈ ಮೂರರಲ್ಲಿ ಯಾವುದಾದ್ರೂ ಒಂದು ಇಲ್ಲ ಅಂದರೆ ಅದನ್ನು ಅಧ್ಯಾಹಾರಯುಕ್ತ ವಾಕ್ಯ ಅಂತ ಕರಿತೀವಿ. ಆದರೆ ಒಂದು ಸಂಪೂರ್ಣ ಅರ್ಥ ನೀಡುವಂತಹ ಪದಗಳ ವ್ಯವಸ್ಥಿತ ಜೋಡಣೆ ಆಗಿರಬೇಕು. ಜೊತೆಗೆ ವಾಕ್ಯ ಅನ್ನುವಂತೆ ಕರೆಸಿಕೊಳ್ಳುವ ಪದಗಳ ಸಮೂಹದಲ್ಲಿ ಕರ್ತೃ, ಕರ್ಮ, ಕ್ರಿಯೆಗಳಿರಬೇಕು ಅಂತ ಈಗಾಗಲೇ ಹೇಳಿದ್ವಿ. ಅದರಲ್ಲಿ ಯಾವುದಾದ್ರೂ ಒಂದಿಲ್ಲ ಅಂದರೆ, ಅರ್ಥಪೂರ್ಣ ವಾಕ್ಯ ಆಗಿದೆ ಅಂದರೆ ಅಂಥ ವಾಕ್ಯನ ಅಧ್ಯಾಹಾರಯುಕ್ತ ವಾಕ್ಯ ಅಂತ ಕರೆಯೋದು ವಾಡಿಕೆ ಇದೆ. ಓಕೆ, ಅಧ್ಯಾಹಾರಯುಕ್ತ ವಾಕ್ಯಗಳಿಗೆ ಇನ್ನೂ ಹೆಚ್ಚು ತಿಳಿಯೋದಾದರೆ, ವಾಕ್ಯದಲ್ಲಿ ಬಿಟ್ಟು ಹೋಗಿರುವ ಪದಗಳನ್ನು ವಾಕ್ಯಾರ್ಥದ ಪೂರ್ತಿಗಾಗಿ ಇರುವ ಪದಗಳ ಆಧಾರದಿಂದ ಊಹಿಸಿಕೊಂಡು ಸೇರಿಸುವುದೇ ಅಧ್ಯಾಹಾರ ಅಂತ ಅನಿಸ್ಕೊಳ್ತದೆ. ಉದಾಹರಣೆ, ಕರ್ತೃಪದಗಳ ಅಧ್ಯಾಹಾರಕ್ಕೆ ಉದಾಹರಣೆ ಅಂದರೆ ನಾವಲ್ಲಿ ಕರ್ತೃಪದವನ್ನು ಊಹೆ ಮಾಡಿಕೊಂಡು ಆ ವಾಕ್ಯವನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು. ಈಗ ಓದನು, ಅಲ್ಲಿ ಪುಲ್ಲಿಂಗ ವಾಕ್ಯ ಇದೆ. ಈಗ ಓದನು ಅಂದಾಗ ನಾವಲ್ಲಿ ಸರ್ವನಾಮ ಅವನು ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾಳೆ ಬರುತ್ತೇನೆ ಅಂದರೆ ಇಲ್ಲಿ ಲಿಂಗ ಇಲ್ಲ, ನಾನು, ವಾಚ್ಯಲಿಂಗ ಇದೆ, ನಾನು ಅಂತೇಳಿ ತಗೋಬೋದು ಅಂತ. ಅಂದರೆ ಎಕ್ಸ್ ಇರುವಂಥ ಜಾಗದಲ್ಲಿ ನಾವು ಅಲ್ಲಿ ಕರ್ತೃಪದವನ್ನು ಊಹೆ ಮಾಡಬೇಕಾಗುತ್ತೆ. ಮೊನ್ನೆ ಬಂದನು ಅವನು, ಅಲ್ಲಿ ಬಂದನು ಅನ್ನುವಂಥದ್ದು ಪುಲ್ಲಿಂಗ ಆದ್ದರಿಂದ ಅವನು ಅಂತ ನಾವು ಊಹೆ ಮಾಡ್ಬೋದು. ಒಂದು ತಿಂಗಳ ನಂತರ ಹೋಗೋಣ, ಇಲ್ಲಿ ನಾವು ಅನ್ನುವಂಥ ಸರ್ವನಾಮನ ನಾವು ಊಹೆ ಮಾಡ್ಬೋದು. ಈ ರೀತಿ ಕರ್ಮಪದಗಳ ಅಧ್ಯಾಹಾರಕ್ಕೆ ಉದಾಹರಣೆ ನೋಡೋದಾದರೆ, ಈಗ ತಾನೇ ಅವನು ತಿಂದನು ಅಂತ ನೋಡಿದ್ರಾಗ ಅಲ್ಲಿ ಏನನ್ನು ಅಂತ ಪ್ರಶ್ನೆ ಬರುತ್ತೆ. ಅಲ್ಲಿ ಹಣ್ಣನ್ನು, ತಿಂಡಿಯನ್ನು, ಈ ಥರದ ಪದಗಳನ್ನು ನಾವು ಅಲ್ಲಿ ಸಂದರ್ಭಕ್ಕನುಸಾರವಾಗಿ ಅಧ್ಯಾಹಾರ ಪದವನ್ನು ಊಹೆ ಮಾಡ್ಬೋದಾಗಿದೆ. ಈ ಥರ ಕರ್ಮಪದಗಳನ್ನು ಕೂಡ ಊಹೆ ಮಾಡಿ ನಾವು ಅರ್ಥ ಮಾಡ್ಕೋಬೋದಾಗಿದೆ ಅನ್ನುವಂಥದ್ದು. ಇನ್ನು ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಹಾರ ವಾಕ್ಯವನ್ನು ಗಮನಿಸುವುದಾದರೆ, ಅವರ ಮನೆ ಎಲ್ಲಿ ಅಂದರೆ ಎಲ್ಲಿ ಇದೆ ಅಂತ, ಇದೆ ಅನ್ನುವಂಥ ಪದವನ್ನು ನಾವಿಲ್ಲಿ ಅಧ್ಯಾಹಾರಕ್ಕೆ ನಾವು ಉದಾಹರಣೆ ಮಾಡ್ಕೋಬೋದು. ನಿನ್ನೆ ಕೊಟ್ಟ ಪುಸ್ತಕವೆಲ್ಲಿ ಇದೆ, ಎಲ್ಲಿ ಇದೆ ಅಂತ ಆ ಥರ ತೊಗೋಬೋದು. ನಾನು ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿ ಆಗಿದ್ದೇನೆ. ಸಾಮಾನ್ಯವಾಗಿ ಇದೇ ರೀತಿ ಪದಗಳನ್ನು ನಾವು ಅಧ್ಯಾಹಾರಯುಕ್ತ ವಾಕ್ಯವನ್ನು ದಿನನಿತ್ಯ ಸಾಕಷ್ಟು ಪದಗಳನ್ನು ಬಳಸ್ತೇವೆ. ಅದು ಬಹಳ ದೊಡ್ಡ ವಿಚಾರ ಆಗಿದೆ ಅನ್ನುವಂಥದ್ದು ಇಲ್ಲಿ ಕ್ರಿಯಾಪದದ ಸ್ಥಾನದಲ್ಲಿರುವಂತಹ ಅಧ್ಯಾಹಾರ ಪದ ಅಂತ. ಎಲ್ಲವೂ ತನಗೆ ಬೇಕು ಅನ್ನುವಂಥ ಪದ. ನನಗೆ 5 ಪುತ್ರರು
ಇರುವರು ಅನ್ನುವಂಥದ್ದು ಇಲ್ಲಿ ಕ್ರಿಯಾಪದ. ಅದನ್ನು ಊಹೆ ಮಾಡಬೇಕಾಗುತ್ತೆ. ಈತನೇ ಹಿರಿಯ ಮಗ, ಈತನೇ ಹಿರಿಯ ಮಗ, ಈ ಥರ ಆಗಿದ್ದಾನೆ ಅನ್ನುವಂಥದ್ದು ಇಲ್ಲಿ ಪದ, ಅಧ್ಯಾರ ಪದ. ಅಲ್ಲಿ ಆಡುವವಳೆ ನನ್ನ ಮಗಳು, ಆಗಿದ್ದಾಳೆ, ಆಗಿದ್ದಾಳೆ ಅನ್ನುವಂಥದ್ದು ಇಲ್ಲಿ ಕ್ರಿಯಾಪದ ಸ್ಥಾನದಲ್ಲಿದೆ. ರಾಮ ಬಂದನು, ಭೀಮನು ಕೂಡ, ಅಲ್ಲಿ ಮುಂದೆ ನಮಗೆ ಬಂದನು ಅಂತಲೇ ಅರ್ಥ ಆಗುತ್ತೆ ಅನ್ನುವಂಥದ್ದು. ಹೀಗೆ ವಾಕ್ಯಗಳಲ್ಲಿ ಬಿಟ್ಟು ಹೋಗಿರುವ ಪದಗಳನ್ನು ಅಲ್ಲಿರುವ ಇತರ ಪದಗಳ ಸಹಾಯದಿಂದ ನಾವು ಸಂದರ್ಭಾನುಸಾರ ಊಹೆ ಮಾಡಿ ಅರ್ಥ ಮಾಡಿಕೊಳ್ಳುವುದು ಅಥವಾ ಹೇಳುವುದನ್ನು ನಾವು ಅಧ್ಯಾಹಾರ ಅಂತ ಹೇಳ್ಬೋದು. ಒಟ್ಟಾರೆ ಒಂದು ವಾಕ್ಯದಲ್ಲಿ ಇರುವಂತಹ 3 ಅಂಶಗಳಾದಂಥ ಕರ್ತೃ, ಕರ್ಮ, ಕ್ರಿಯೆ, ಇವುಗಳಲ್ಲಿ ಯಾವುದೇ ಒಂದು ಇಲ್ಲ ಅಂದ್ರೂ ಅರ್ಥವಾಗುವಂತಹ, ಅರ್ಥಕ್ಕೆ ಲೋಪ ಬಾರದಂತಿರುವಂತಹ ವಾಕ್ಯಗಳನ್ನು ನಾವು ಅಧ್ಯಾಹಾರಯುಕ್ತ ವಾಕ್ಯ ಅಂಥೇಳಿ ಕರಿಬಹುದು ಅನ್ನುವಂಥದ್ದು ಅರಿಬೇಕಾಗತ್ತೆ ಅಂತ. ಇನ್ನು ವಾಕ್ಯಗಳ ವಿಧಗಳು ಅಥವಾ ಬಗೆಗಳು ಅಂತ ಏನು ಕರಿತೀವಿ, ಆ ವಾಕ್ಯಗಳ ಬಗೆಗಳಲ್ಲಿ ಮೊದಲಿಗೆ ನಾವು ನೋಡೋಣ ಸಾಮಾನ್ಯ ವಾಕ್ಯ ಅಂತ. ಸಾಮಾನ್ಯ ವಾಕ್ಯ, ಈ ಕೆಳಗಿರುವಂಥ ವಾಕ್ಯಗಳನ್ನು ಗಮನಿಸೋಣ. ಕಾನ್ ದೇಶವು ಮಲೇರಿಯಾದ ತವರೂರಾಗಿತ್ತು. ಕಾನ್ ದೇಶದಲ್ಲಿ ವಿಶ್ವೇಶ್ವರಯ್ಯನವರು ಮಲೇರಿಯಾದ ಬೇನೆಯಿಂದ ಬಳಲಿದರು. ವಿಶ್ವೇಶ್ವರಯ್ಯನವರು ದೇಹಾರೋಗ್ಯವನ್ನು ಕಾಪಾಡಿಕೊಳ್ಳಲು ವರ್ಗಕ್ಕೆ ಅರ್ಜಿ ಹಾಕಿದರು. ವಿಶ್ವೇಶ್ವರಯ್ಯನವರನ್ನು ರಸ್ತೆ ಮತ್ತು ಕಟ್ಟಡಗಳ ಮೇಲ್ವಿಚಾರಣೆಯ ವಿಭಾಗಕ್ಕೆ ವರ್ಗ ಮಾಡಿದರು. ಇಲ್ಲಿ 4 ವಾಕ್ಯಗಳಿವೆ. ಈ 4 ವಾಕ್ಯಗಳು ಒಂದೊಂದು ಪೂರ್ಣ ಕ್ರಿಯಾಪದವನ್ನು ಹೊಂದಿರೋದನ್ನು ನಾವು ಗಮನಿಸ್ತೇವೆ. ಜೊತೆಗೆ ಆ ಕ್ರಿಯಾಪದಗಳೊಂದಿಗೆ ಅವು ಸ್ವತಂತ್ರವಾಗಿವೆ. ಈ ರೀತಿ ಒಂದು ಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ, ಈ ರೀತಿಯಾಗಿ ಒಂದು ಪೂರ್ಣ ಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯಗಳನ್ನು ನಾವು ಸಾಮಾನ್ಯ ವಾಕ್ಯಗಳು ಅಂತ ಕರಿಬೋದಾಗಿದೆ. ಇನ್ನು ಸಾಮಾನ್ಯ ವಾಕ್ಯಗಳು, ವಾಕ್ಯದಲ್ಲಿ ಕ್ರಿಯಾಪದವು ಒಂದು ಮಾತ್ರ ಇರಬೇಕು. ಕೆಲವು ನಿಯಮಗಳು ಸಾಮಾನ್ಯ ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನಿಯಮಗಳು ನೋಡೋದಾದರೆ, ಸಾಪೇಕ್ಷ ಕ್ರಿಯಾಪದಗಳು, ಒಂದು ಕ್ರಿಯಾಪದ ಇರಬೇಕು ಮತ್ತು ಸಾಪೇಕ್ಷ ರೂಪಗಳು ಮಧ್ಯದಲ್ಲಿ ಬರಬಹುದು. ಈ ಕೆಳಗೆ ಸಾಪೇಕ್ಷ ಕ್ರಿಯಾರೂಪಗಳಿಂದ ಕೂಡಿ ಒಂದೇ ಕ್ರಿಯಾಪದದಿಂದ ಪೂರ್ಣಗೊಂಡ ವಾಕ್ಯ ಒಂದು ಉದಾಹರಣೆಯನ್ನು ನೋಡೋಣ. ಕಾನ್ ದೇಶವು ಮಲೇರಿಯಾದಿಂದ ಕೂಡಿ ಅನ್ನುವಂಥ ಕ್ರಿಯಾರೂಪ ಇದೆ, ಸಾಪೇಕ್ಷ ಕ್ರಿಯಾರೂಪ. ವಿಶ್ವೇಶ್ವರಯ್ಯನವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡಿ ಅಥವಾ ಬೀರಿ ಅವರು ಅಲ್ಲಿಂದ ವರ್ಗವಾಗುವಂತೆ ಮಾಡಿತು. ಇಲ್ಲಿ ಪೂರ್ಣ ಕ್ರಿಯಾಪದ ಮಾಡಿತು ಅನ್ನುವಂಥ ಕ್ರಿಯಾಪದಕ್ಕೆ ಸಾಪೇಕ್ಷ ಕ್ರಿಯಾರೂಪಗಳು ನೋಡಿ, ಮಾಡಿ, ಬೀರಿ ಈ ಥರದ ಪದಗಳು ಬಂದಿರೋದನ್ನು ನಾವು ಗಮನಿಸ್ತೇವೆ. ಈ ರೀತಿ ಒಂದು ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ಮಧ್ಯದಲ್ಲಿ ಸಾಪೇಕ್ಷ ಕ್ರಿಯಾಪದಗಳು ಮುಖ್ಯ ಕ್ರಿಯಾಪದಕ್ಕೆ ಸಹಕಾರಿಯಾಗುವಂತಿದ್ದರೆ ಅಂಥ ವಾಕ್ಯಗಳನ್ನು ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಇನ್ನು ಸಂಯೋಜಿತ ವಾಕ್ಯಗಳ ಎರಡನೆಯ ಬಗೆಯಾದಂಥ ಸಂಯೋಜಿತ ವಾಕ್ಯವನ್ನು ಗಮನಿಸೋಣ. ಈ ವಾಕ್ಯವನ್ನು ನೋಡಿ. ಕಾನ್ ದೇಶವು ಮಲೇರಿಯಾದ ತವರೂರೆನಿಸಿತ್ತು. ಆದ್ದರಿಂದ ವಿಶ್ವೇಶ್ವರಯ್ಯನವರು ಅಲ್ಲಿ ಮಲೇರಿಯಾದಿಂದ ಬಳಲಬೇಕಾಯಿತು. ಈ ಕಾರಣದಿಂದಲೇ ಅವರು ಅಲ್ಲಿಂದ ವರ್ಗ ಮಾಡಿಸಿಕೊಂಡರು. ಈ ಮೇಲಿನ ವಾಕ್ಯ ಸಮೂಹದಲ್ಲಿ ಬೇರೆ ಬೇರೆ 3 ವಾಕ್ಯಗಳಿವೆ. ಆದರೆ ಆ ವಾಕ್ಯಗಳು ಒಂದಕ್ಕೊಂದು ಸಂಯೋಜನೆಗೊಂಡು ಒಂದು ಪೂರ್ಣಾರ್ಥದ ವಾಕ್ಯಗಳಾಗಿವೆ. ಅಂದರೆ ಇಲ್ಲಿರುವ ಬೇರೆ ಬೇರೆ ವಾಕ್ಯಗಳು ಸಂಯೋಜನೆಗೊಂಡು ಒಂದು ವಾಕ್ಯ ಪೂರ್ಣ ಅಭಿಪ್ರಾಯ ಕೊಡುವಂಥ ವಾಕ್ಯಗಳಾಗಿವೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾದರೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲಂತಹ ಅನೇಕ ಉಪವಾಕ್ಯಗಳೊಂದಿಗೆ ಒಂದು ಪೂರ್ಣ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಿದ್ದರೆ, ಪೂರ್ಣ ಅಭಿಪ್ರಾಯದೊಂದಿಗೆ ವಾಕ್ಯವಾಗಿದ್ದರೆ ಅಂತಹ ವಾಕ್ಯವನ್ನು ಸಂಯೋಜಿತ ವಾಕ್ಯ ಅಂತ ಕರಿಬಹುದು. ಉದಾಹರಣೆಗೆ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. ಇಂದಿನ ವಾಕ್ಯದಲ್ಲಿ ಕೂಡ ಅದೇ ರೀತಿ ಬೇರೆ ಬೇರೆ ವಾಕ್ಯಗಳು ಇದ್ದರೂ ಕೂಡ ಅನೇಕ ಉಪವಾಕ್ಯಗಳು, ಸುಮಾರು 3 ವಾಕ್ಯಗಳು ಇದ್ದವು. ಅಲ್ಲಿ ಒಂದು ಪೂರ್ಣ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ವು ಅಂತ. ಇಲ್ಲಿ ನೋಡೋಣ. ಶ್ರೀರಾಮನ
ಅಶ್ವಮೇಧದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಆಗ ಆ ತೋಟದ ಕಾವಲು ಮಾಡುತ್ತಿದ್ದ ಲವನು ಅದನ್ನು ಕಟ್ಟಿಹಾಕಿದನು. ಆದ್ದರಿಂದ ಲವನು ಕುದುರೆಯ ಕಾವಲಿನ ಭಟರು ಹಿಡಿದುಕೊಂಡು ಹೋದರು. ಇಲ್ಲಿ 3 ವಾಕ್ಯಗಳನ್ನು ನಾವು ಗಮನಿಸ್ತೀವಿ. 3 ವಾಕ್ಯಗಳು ಕೂಡ ಒಂದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತೆ ಇದ್ದಾವೆ ಅನ್ನುವಂಥದ್ದು. ಶ್ರೀರಾಮನ ಅಶ್ವಮೇಧದ ಕುದುರೆಯು ವಾಲ್ಮೀಕಿಯ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಆಗ ಆ ತೋಟದ ಕಾವಲು ಮಾಡುತ್ತಿದ್ದ ಲವನು ಅದನ್ನು ಕಟ್ಟಿ ಹಾಕಿದನು. ಆದ್ದರಿಂದ ಲವನನ್ನು ಕುದುರೆಯ ಕಾವಲಿನ ಭಟರು ಹಿಡಿದುಕೊಂಡು ಹೋದರು. ಈ 3 ವಾಕ್ಯಗಳು ಒಂದೇ ಒಂದು ಘಟನೆಯನ್ನು, ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ವಾಕ್ಯಗಳು. ಹಾಗಾಗಿ ಈ 3 ವಾಕ್ಯಗಳು ಸಂಯೋಜನೆಗೊಂಡು ಒಂದು ಪೂರ್ಣ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಅನ್ನುವಂಥದ್ದು. ಸ್ವತಂತ್ರ ವಾಕ್ಯಗಳು ಆಗಿ ನಿಲ್ಲಬಲ್ಲಂತಹ ಸಾಮರ್ಥ್ಯ ಆ ವಾಕ್ಯಗಳು ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಅಂದರೆ ವಾಕ್ಯದ ಲಕ್ಷಣಗಳೆಲ್ಲ ಆ ವಾಕ್ಯಗಳಲ್ಲಿ ಕಂಡು ಬರ್ತವೆ ಅನ್ನುವಂಥದ್ದು. ಒಂದು ಪೂರ್ಣ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಅನೇಕ ವಾಕ್ಯಗಳು ಜೋಡಣೆ ಆಗಿದ್ದರಿಂದ ಸಂಯೋಜಿತ ವಾಕ್ಯ ಅಂತ, ಸಂಯೋಜನೆಗೊಂಡು ಆಗಿರುವಂಥ ವಾಕ್ಯ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಈ 3 ಸ್ವತಂತ್ರ ಕ್ರಿಯಾಪದಗಳ ವಾಕ್ಯಗಳು ಒಂದಕ್ಕೊಂದು ಆಗ, ಆದ್ದರಿಂದ ಎಂಬ ಶಬ್ದಗಳ ಸಂಬಂಧ ಸಂಬಂಧಾರ್ಥ ಕಾವ್ಯ ಅಂತ ಏನು ಕರಿತೀವಿ, ಆ ಥರದ ಪದಗಳಿಂದ ಒಂದು ಅಭಿಪ್ರಾಯವನ್ನು ಪೂರ್ಣ ಹೇಳುವ ರೀತಿಯಲ್ಲಿ ಆ ವಾಕ್ಯಗಳು ಸಂಯೋಜನೆಗೊಂಡಿವೆ ಅನ್ನುವಂಥದ್ದು. ಓಕೆ, ವಾಕ್ಯಗಳ 3ನೇ ವಿಧ ಮಿಶ್ರ ವಾಕ್ಯ. ಈ ವಾಕ್ಯಗಳನ್ನು ಗಮನಿಸೋಣ. ನಮ್ಮ ಪರೀಕ್ಷೆ ಮುಗಿಯಿತೆಂದು ತಂದೆಗೆ ಮಗನು ತಿಳಿಸಿದನು. ಈ ಪ್ರಧಾನ ಕ್ರಿಯಾಪದ ತಿಳಿಸಿದನು ಎಂಬುದು ನಮ್ಮ ಪರೀಕ್ಷೆ ಮುಗಿಯಿತು ಎಂಬ ಈ ಉಪವಾಕ್ಯವೇ ತಿಳಿಸಿದನು ಎಂಬ ಕ್ರಿಯಾಪದದ ಕರ್ಮವಾಯಿತು ಅನ್ನುವಂಥದ್ದು. ಇನ್ನೊಂದು ವಾಕ್ಯನ ಗಮನಿಸಿ. ಶಂಕರನಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿತೆಂಬುದನ್ನು ಅವನಿಂದಲೇ ಕೇಳಿದನು. ಇಲ್ಲಿ ಕೇಳಿದನು ಎಂಬ ಕ್ರಿಯಾಪದವು ಪ್ರಧಾನ ಕ್ರಿಯಾಪದ, ಮುಖ್ಯ ಕ್ರಿಯಾಪದ. ಈ ಕ್ರಿಯಾಪದಕ್ಕೆ ಮೊದಲನೆಯ ವಾಕ್ಯವಾದ ಶಂಕರನಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿತು ಎಂಬುದು ಕರ್ಮಪದವಾಗಿ ಅಥವಾ ಪದ ಸಮುಚ್ಚಯವಾಗಿ ಅಧೀನ ವಾಕ್ಯವೆನಿಸಿದೆ. ಕೇಳಿದೆನು ಎಂಬ ಮುಖ್ಯ ಕ್ರಿಯಾಪದದ ಕರ್ತೃವು ಇಲ್ಲಿ ನಾನು ಅನ್ನುವಂಥದ್ದು ಹೇಳಿಲ್ಲ, ಆದರೆ ನಾನು ಅನ್ನುವಂಥದ್ದು ಇಲ್ಲಿ ಅಧ್ಯಾರ ಆಗಿದೆ ಅನ್ನುವಂಥದ್ದನ್ನು ನಾವು ಊಹೆ ಮಾಡ್ಕೋಬೋದು ಅನ್ನುವಂಥದ್ದು. ಈ ರೀತಿ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ಅನ್ನುವಂಥ ಪದ ಗಮನಿಸಬೇಕು. ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನು ಮಿಶ್ರ ವಾಕ್ಯ ಅಂತ ಕರಿಬಹುದು. ಉದಾಹರಣೆಗೆ, ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು. ಇಲ್ಲಿ ಬಹುವಾಗಿ ಮರುಗಿದರು ಅನ್ನುವಂಥದ್ದು ಪ್ರಧಾನ ಕ್ರಿಯಾಪದ. ಆ ಒಂದು ಕ್ರಿಯಾಪದಕ್ಕೆ ನಿರ್ಧರಿಸಿದರು ಇರುವಂಥ ವಾಕ್ಯ ಅಧೀನ ಆಗಿದೆ ಅನ್ನುವಂಥದ್ದು. ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರೋದನ್ನು ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ. ಅಧೀನ ಅನ್ನುವಂಥ ಪದವನ್ನು ತಾವು ಗಮನಿಸಬೇಕು. ಈ ರೀತಿ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು ಅನ್ನುವಂಥದ್ದು. ಓಕೆ, ಒಟ್ಟಾರೆ ವಾಕ್ಯಗಳಲ್ಲಿ ನಾವಿರುವಂಥ ಬಗೆಯನ್ನು ಒಂದು ಸಾರಿ ನಕ್ಷೆಯಲ್ಲಿ ನೋಡೋದಾದರೆ, ವಾಕ್ಯಗಳಲ್ಲಿ 3 ವಿಭಾಗಗಳಿವೆ. ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ ಅಂತ 3 ಭಾಗಗಳನ್ನು ನೋಡ್ಬೋದು. ಮತ್ತು ಇಂದು ತಿಳಿದಂಥ ಅಧ್ಯಾಹಾರಯುಕ್ತ ವಾಕ್ಯ ಅದರ ಬಗ್ಗೆಯೂ ನಾವು ತಿಳ್ಕೊಂಡ್ವಿ. ಧನ್ಯವಾದಗಳು.